ಅದಕ್ಕೆ ಪ್ರತಿ ವಿಷ ಕೊಡದೆ ಹೋದ್ರೆ ಶ್ರೀಕಾಂತ ಉಳಿಯೋದಿಲ್ಲ. ಅದಕ್ಕೆ ಯಾವ ಔಷಧಿ ಕೊಡಬೇಕು ಅಂತ ಅದು ನನಗೆ ಮಾತ್ರ ಗೊತ್ತು. ಹೋಗು, ಅವನನ್ನ ಹೇಗೆ ಉಳಿಸ್ಕೊತೀಯೋ ಉಳಿಸ್ಕೋ. ಚಿಕ್ಕಿಜ್ವಾಳ್ರಿ, ನಾನು ನಿಮ್ದು ಆಸೆ. ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿವ್ನಿ. ಆದ್ರೆ ಯಜಮಾನ್ರು ಹೇಳಿದ ಕೆಲ್ಸನ ನಾ ಹೆಂಗ್ ಮಾಡ್ಲಿ? ಅದು ಏಟ್ ಕಡಿಮೆ ಟೈಮ್ನಾಗ ಯಾವ್ರಿ ಯಜಮಾನ್ರು ಹೇಳಿದ ಕೆಲ್ಸನ ನಾನು ಏನಾರು ಮಾಡ್ಲಿಲ್ಲ ಅಂದ್ರೆ ಆಮೇಲೆ ನನ್ನ ರಾಜಿ ಹಂಗಾಗೋದಕ್ಕೆ ನಾನು ಬಿಡಕ್ಕಿಲ್ಲ. ಆಮ್ಯಕ್ಕೆ ಅವನ್ ಗತಿ ಯಾರೇ, ಈಗ ನೀನೇ ನನ್ನ ಕಾಪಾಡ್ಬೇಕಪ್ಪ. ಅವ್ರು ಹೇಳಿದ ಕೆಲ್ಸನ ನಾ ಹೆಂಗ್ ಪೂರ್ತಿ ಮಾಡಕ್ಕಾಯ್ತದೆ? ಈಗ ನಾನು ಏನ್ ಮಾಡ್ಲಿದ್ಯಾ ಅವ್ರೆ? ನನಗೆ ಒಬ್ಬ ಮೊಮ್ಮಗ ಬೇಕು, ತಿಳಿತಾ? ಶ್ರೀಕಾಂತ ಹಾಲು ಕುಡಿದ್ನಲ್ಲ, ಆ ಲೋಟಕ್ಕೆ ಬೆರೆಸಿದ್ದೆ. ಅದಕ್ಕೆ ಒಂದು ಗುರ್ತು ಕೂಡ ಹಚ್ಚಿದ್ದೀನಿ. ಬೇಕಿದ್ರೆ ಹೋಗಿ ಪರೀಕ್ಷೆ ಮಾಡಿ. ಶ್ರೀಕಾಂತ ಉಳಿಯೋದಿಲ್ಲ. ಅದಕ್ಕೆ ಯಾವ ಔಷಧಿ ಕೊಡಬೇಕು ಅಂತ ಅದು ನನಗೆ ಮಾತ್ರ ಗೊತ್ತು. ವಿಷ ಪ್ರಭಾವ ತಕ್ಷಣಕ್ಕೆ ಇರೋಲ್ಲ, ನಿಧಾನವಾಗಿ ಇರುತ್ತೆ. ಅದೇನೇ ಆಗ್ಬಿಡ್ಲಿ, ಆದಷ್ಟು ಬೇಗ ಆ ಕೆಲಸ ಪೂರ್ತಿ ಮಾಡಬೇಕು. ಅಡಿಯ ನೋವಾಯ್ತಾರಿ? ಸಾಯಿಸಿ ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರೇನೋ ನಿಮ್ಮಪ್ಪ? ಎಂತ ರಾಕ್ಷಸಾರಿ! ದನಗಳಿಗೂ ಯಾರು ಹೀಗೆ ಹೊಡೆಯಲ್ಲ. ನಮ್ಮ ಮಕ್ಕಳ ಮೇಲೆ ಒಂದಿನ ನಾವು ಕೈ ಮಾಡ್ದವ್ರಲ್ಲ. ಅಲ್ಲ, ಬೆಳಗ್ಗೆ ನಿಂತ ಮಗ ಪಕ್ಕದಲ್ಲೇ ಹೆಂಡತಿ ಇದ್ದಾಳೆ ಅನ್ನೋದನ್ನ ನೋಡ್ದೆ ಹೇಗೆ ಹೊಡೆದಾಕಿದ್ರು ನೋಡಿ.
ಕೃಪಾ ದ್ರೋಗ ಬರ. ಗೊತ್ತು. ಸಾರಿ ರೀ. ಅಲ್ರಿ, ಅವ್ರಷ್ಟೆಲ್ಲ ಹೊಡಿತಿದ್ರು, ನೀವು ಸುಮ್ಮನೆ ನಿಂತಿದ್ದೀರಲ್ಲ, ನನ್ಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ? ಬೆಟ್ ಬಿದ್ದಿದ್ದು ನಿಮ್ಮ ಮೈಗಲ್ಲ ರೀ, ನನ್ನ ಮನ್ಸಿಗೆ. ಎಲ್ಲ ನನ್ನ ಕರ್ಮ. ಆಸ್ತಿ ಭಾಗ ಮಾಡಿ ನಮ್ಮ ಪಾಲ್ ನಮಗೆ ಕೊಟ್ಟಿದ್ದಿದ್ರೆ ನಮ್ಮ ಪಾಡಿಗೆ ನಾವು ದೂರ ಹೋಗಿ ಎಲ್ಲ ನೆಮ್ಮದಿಯಾಗಿ ಬದುಕೋತಿದ್ವಪ್ಪ. ಚಿಕ್ಕಮ್ಮರೇ, ನೀವಿಲ್ಲಿದ್ದೀರಾ? ಯಾಕೆ ಚಂದ್ರಿ? ಆಚೆ ಕಡೆ ಮಗ ಸಾನ್ ಹೇಳ್ತಾರೆ ಕಣ್ರವ, ನೀವು ಹೋಗಿ ಒಂದಿಟ್ಟು ಸಮಾಧಾನ ಮಾಡ್ಬಾರ್ದೆ? ಒಂದು 10 ನಿಮಿಷ ಅವ್ರ ಅಜ್ಜಿಗೆ ನೋಡ್ಕೊಳಕ್ ಹೇಳು ಚಂದ್ರಿ. ನಾ ಹೇಳಿದೆ ಕಣ್ರವ, ಸಾನೇ ಕೆಲಸ ಐತೆ, ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಒಂಟೆ ಹೋದ್ರು. ಹೌದಾ? ಹೂ ಕಣ್ರವ, ತಿಟ್ಟವಾಗ್ಲೂ ಹೇಳ್ತೀನಿ, ಅವ್ರಿಗೇನು ಕೆಲಸ ಇರಲಿಲ್ಲ. ದೊಡ್ಡ ಯಜಮಾನ್ರ ಜೊತೆ ಕೂತ್ಕೊಂಡದೇನೋ ಮಾತಾಡ್ತಾ ಇದ್ರು. ನೀವೇನಾರ ಹೇಳಿ ಮೊಮ್ಮಕ್ಳ ಮ್ಯಾಗೆ ಒಂದು ಏಟು ಜ್ಞಾನ ಇಲ್ಲ ಬಿಡಿ. ನೋಡಿದ್ರೇನ್ರಿ, ನಿಮ್ಮಮ್ಮ ಅವ್ರ ಬುದ್ಧಿನ ತೋರಿಸ್ಬಿಟ್ರಲ್ಲ. ಅರಿ, ಒಂದು 10 ನಿಮಿಷ ಮಗುನ ಸಮಾಧಾನ ಮಾಡ್ಬಿಡ್ತೀನಿ. ಚಂದ್ರಿ, ನಮ್ಮ ಯಜಮಾನ್ರು ನೋಡ್ಕೋ. ಅಯ್ಯೋ, ನಾ ಕೊಟ್ಕೊತೀನಿ ಕಣ್ಣು, ಹೋಗ್ರವ. ಪಾಪ ನಂಗೆ ಒಟ್ಟು ಉರಿತದ ನೋಡ್ತಾ ಇದ್ರೆ. ನೀವು ಹೋಗ್ರಿ. ಅಯ್ಯೋ ಜಗದೀಶಪ್ಪವ್ರೆ, ಇದೇನು ಮಾಡ್ಕೊಬಿಟ್ರಿ ನೀವು? ಅಯ್ಯೋ 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 ಅಯ್ಯೋ, ಯಾ ಪಾಟಿ ಬರೋ ಬಿದ್ದು ನೋಡ್ ಮನೆ ಒಳಗೋಗ. ಗಿರಿಯಣ್ಣ, ಚಿಕ್ಕ ಯಜಮಾನ್ರ ನೋಡ್ದ್ಯಾ? ಇಲ್ಲಮ್ಮ ಅವ್ರೆ. ಎಲ್ಲ ಹೋಗಿರ್ಬೋದು. ಕಾಶಿಯಿಂದ ರುದ್ರಾಕ್ಷಿ, ಬದರಿಯಿಂದ ಸಾಲಿಗ್ರಾಮ ತಗೊಂಬ ಅಂತ ಈ ನೀಲ್ಕಂಠಂಗೆ ಹೇಳಿದ್ದೆ. ಈ ನೀಲ್ಕಂಠನೋ ತರೋನ್ ತಂದ. ರುದ್ರಾಕ್ಷಿ ಮಾಲೆ ತರಬಾರ್ದಾಗಿತ್ತಾ? ಈ ಥರ ಬಿಡಿ ಬಿಡಿ ರುದ್ರಾಕ್ಷಿ ತಗೊಂಬಂದು ನನ್ನ ತಲೆ ಮೇಲೆ ಸುರಿದಿದ್ದಾನೆ. ನೀವ್ಯಾಕೆ ಅಜ್ಜ ಈ ಕೆಲಸ ಎಲ್ಲ ಮಾಡಕ್ಕೆ ಹೋದ್ರಿ? ಬೇರೆ ಯಾರಿಗಾದ್ರೂ ಹೇಳ್ಬೋದಿತ್ತಲ್ಲ. ಹಾಳು ಮಾಡೋ ಕೆಲಸ ಹಾಳು ಅಂತ ಗೊತ್ತಿಲ್ವಾ? ನನ್ನ ಕೆಲಸನ ಯಾರೂ ಮಾಡಬಾರ್ದು. ಅಯ್ಯೋ, ನಿನಗೆ ಆ ಮಾತು ಹೇಳಲಿಲ್ಲಮ್ಮ. ನಿಜ ಹೇಳಬೇಕು ಅಂದರೆ ನೀನು ಕೆಲಸ ಮಾಡಿಕೊಟ್ರೆ ನನಗೆ ತುಂಬ ಸಹಾಯ ಆಗುತ್ತೆ. ಮತ್ತೆ ಹಾಳು ಮಾಡಿದ ಕೆಲಸ ಹಾಳು ಅಂದರೆ? ನೀನು ಈ ಮನೆ ಸೊಸೆ ಇದ್ದ ಹಾಗೆ. ಸೊಸೆನಾ? ಅಲ್ಲ ಅಜ್ಜ, ನಾನು ನಿಮ್ಮ ಮನೆ ದಾಸಿ. ಯಾರು ಹಾಗೆ ಹೇಳಿದ್ದು? ನನ್ನ ಎದುರಿಗೆ ಹೇಳಿ ನೋಡೋಣ. ತಗೋ. ಅಲ್ಲೇನಮ್ಮ ನೋಡ್ತಾ ಇದೀಯಾ? ಅಜ್ಜ, ಚಿಕ್ಕ ಯಜಮಾನ್ರು ಕಾಣ್ತಾ ಇಲ್ಲ. ಇಲ್ಲೇ ಎಲ್ಲೋ ಹೋಗಿರ್ತಾನಮ್ಮ, ಬರ್ತಾನೆ. ಅವನೇನು ಚಿಕ್ಕ ಮಗುನ ಕಳೆದೋಗೋದಕ್ಕೆ? ಅವ್ರ ಆರೋಗ್ಯನೂ ಸರಿ ಇಲ್ಲ ಅಜ್ಜ. ನೋಡು, ಆರೋಗ್ಯ ಸರಿ ಇಲ್ಲದೆ ಇದ್ರೆ ಸರಿ ಹೋಗುತ್ತೆ. ಮನುಷ್ಯರಿಗಲ್ದೆ ಮರಕ್ಕೆ ಬರೋದು ಸಾಧ್ಯನ ಕಾಯಿಲೆ? ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ನಿನಗೆ ಇಷ್ಟು ಆತಂಕ ಆಗಿದೆ ಅಂದರೆ ನೀನು ಈ ಮನೆ ದಾಸಿ ಅಲ್ಲ ಅಂತ ಅರ್ಥ. ನೋಡು, ನಿನ್ನ ಕಣ್ಣು ಅವನಿಗೋಸ್ಕರ ಹುಡುಕ್ತಾ ಇದೆ. ಅವನನ್ನು ಕಾಣದೆ ನಿನ್ನ ಮುಖದಲ್ಲಿ ಕಾತುರ, ಆತುರ, ಆತಂಕ ಎಲ್ಲ ಕಾಣ್ತಾ ಇದೆ. ಇದು ದಾಸಿ ಆತಂಕ ಅಲ್ಲಮ್ಮ, ಹೆಂಡತಿಗಾಗೋ ಆತಂಕ. ಅದಕ್ಕೆ ನೀವು ಇಷ್ಟೊಂದು ಚಿಂತೆ ಮಾಡಿಕೊಂಡು ಅವನ್ನ ಮನಸ್ಸಿನಲ್ಲೇ ಹುಡುಕ್ತಾ ಇದೀಯ. ಇದೇನಜ್ಜ ಹೀಗೆ ಹೇಳ್ತಾ ಇದ್ದೀರಾ? ನಾನು ಅವ್ರ ಹೆಂಡತಿ ಅಲ್ಲ, ಅವ್ರ ದಾಸಿ ಅಷ್ಟೇ.
ಯಜಮಾನ್ರಿಗೋಸ್ಕರ ಕಾಯೋದು ದಾಸಿ ಕೆಲಸ ಅಲ್ವಾ? ಅದಕ್ಕೆ ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ತಗೊಳ್ಳಿ, ಅವ್ರು ಬಂದಿದ್ದಾರೆ. ನಾನು ಬರ್ತೀನಿ. ಬನ್ನಿ, ನಿಂತ್ಕೊ. ನೀಲ್ಕಂಠ ಇದನ್ನ ಕಾಶಿಯಿಂದ ತಂದಿದ್ದಾನೆ. ಇದು ನಿನ್ನ ಹತ್ರ ಇಟ್ಕೊ. ಇದನ್ನ ನಿನಗೆ ಕಷ್ಟ ಬಂದಾಗ ಆ ದೇವರನ್ನ ಸ್ಮರಿಸ್ಕೊ, ಅಥವಾ ಮನಸ್ಸಿಗೆ ಗಲಿಬಿಲಿ ಆಗುತ್ತಲ್ಲ, ಆಗಬೇಕಾದ್ರೂ ಸ್ಮರಿಸ್ಕೋಬೋದು. ಆಗ ದೇವರು ನಿನ್ನ ಮನಸ್ಸಿಗೆ ನೆಮ್ಮದಿ, ಬಲ ಎಲ್ಲ ಕೊಡ್ತಾನೆ. ತಗೋ, ನಿನ್ನ ಹತ್ರ ಇಟ್ಕೊ. ಆಯ್ತಜ್ಜ. ದೀರ್ಘಾಯುಷ್ಮಾನ್ ಭವ. ನಾನು ಬರ್ತೀನಿ. ನಾಲಿಗೆ ಸುಳ್ಳು ಹೇಳಬಹುದು, ಆದರೆ ಕಣ್ಣು ಸುಳ್ಳು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಕಣ್ಣು ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ಅವಳ ಮನಸ್ಸಿನ ಭಾವನೆಗಳೆಲ್ಲ ಅವಳ ಕಣ್ಣಲ್ಲೇ ಕಾಣುತ್ತೆ. ಪಾಪ, ಸತ್ಯ ಏನು ಅಂತ ಇನ್ನೂ ಗೊತ್ತಿಲ್ಲ. ಆದರೆ ಮೇಲಿದಾನಲ್ಲ, ಅವನಿಗೆ ಸತ್ಯ ಏನು ಅಂತ ಚೆನ್ನಾಗಿ ಗೊತ್ತು. ಸದ್ಯದಲ್ಲೇ ಇವಳಿಗೂ ಸತ್ಯ ಏನು ಅಂತ ಗೊತ್ತಾಗೋ ಸಂಭವ ಬಂದೇ ಬರುತ್ತೆ. ಅಯ್ಯೋ, ಈ ಪಾರ್ಟಿ ಹೊಡೆದು ಬಿಟ್ಟವ್ರಲ್ಲ, ಅವ್ರಿಗೆ ಹೆಂಗ್ ಮನ್ಸು ಬರ್ತದೆ? ಅವ್ರು ಬರಬಾರ್ದು ಅವ್ರ ಆಪತ್ ಬಂದು ಚಾಪೆ ಹೊತ್ಕೊಂಡೋಗ, ಅವ್ರ ಮೀಸೆ ಗೆಜ್ಜಲ್ ತಿನ್ನ, ಅವ್ರ ಕೈ ಕರಿ ನಾವ್ರ ಕಡಿಯ, ನಮ್ಮ ಜಗದೀಶ್ ಅಪ್ಪ ಅವ್ರಿಗೆ ಹೊಡೆದವ್ರ ಕೈ ಹೊರ್ದೋಗ. ಚಂದ್ರಿ, ಏನು ಒಟ ಅಂತಾನೆ ಇರ್ತೀಯ? ಶಾಖ ಕೊಡು. ಕೊಡ್ತೀನಿ. ಅದು ಏನ್ ಮಾಡೋದು? ನಾನು ಹಿಂಗೆ ಇಲ್ಲೇ ಒತ್ತಂಗ್ ಕೂತ್ಕೊಂಡ್ರೆ ಆಟಯ್ಯ ದೊಡ್ಡವರು ನನಗೆ ಚಪಾತಿ ಒತ್ತದಂಗೆ ಒತ್ತು ಬಿಡ್ತಾರೆ. ಸರಿ, ನನ್ನ ಬುದ್ಧಿಗೆ ಕೊಟ್ಟೋಯ್ತು. ಮುಸ್ರೆ ಪಾತ್ರೆ ತೊಳೆದಿಡು ಅಂತ ಹೇಳಿದ್ರ ಯಾವುದೋ ಗ್ಯಾಂದಾಗಿ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ. ಏನು ಮಾಡಲಿ? ನಿಮ್ಮನ್ನು ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ. ನಿಮ್ಮನ್ನು ನೋಡ್ತಾ ಇದ್ರೆ ನಾನು ಹೊಟ್ಟೆ ತಗ ಅಂತ ಉರಿತದೆ. ಜಗದೀಶಪ್ಪರೇ, ನೀವು ಏನಾರ ಹೇಳಿ, ಯಾರು ಹೆಂಗಾರ ಎಕ್ಕೊಟ್ಟು ಹೋಗ್ಬಿಟ್ಟು ನಾನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ನಮ್ಮ ಜಗದೀಶಪ್ಪನ ಏನಾರ ಆಯ್ತದೆ ಅಂದರೆ ನನ್ನ ಬಿರಾಣ ವಿಲ 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 ಅಂತ ಒತ್ತಾಡ್ಬಿಡ್ತದೆ. ಏನು ಮಾಡಲಿ? ಜಗದೀಶಪ್ಪರೇ, ನಮ್ಮ ಜಮ್ನಿನ ಕಳಿಸ್ಕೊಡ್ಲಾ? ಸ್ವಂತ ಕಾವು ಕೊಡ್ತಾಳೆ. ಜಮುನಿನ? ಸರಿ, ಯಾರಾದ್ರೆ ಏನೋ ತುಂಬಾ ನೋವ್ತಾ ಇದೆ, ಬೇಗ ಕಳ್ಸು. ಆಯ್ತು. ಅಯ್ಯೋ, ನಿಮ್ಗೆಲ್ಲ ವಾಸಿ ಮಾಡಿಬಿಡ್ತಾಳೆ. ಹಿಂಗೋಗಿ ಹಂಗೆ ಕಳ್ಸ್ಕೊಟ್ಬಿಡ್ತೀನಿ. ಇರಿ, ಬಂದೆ. ಅಯ್ಯೋ ಸುಳ್ಳೆ ಪಾಪ, ನೋಡೋಕ್ಕಾಗಕ್ಕಿಲ್ಲ ಕಣಪ್ಪ ನಿಮ್ಮ ಕಷ್ಟ. ನೋಡಿಲಿ, ಜಗದೀಶಪ್ಪ ಅವ್ರಿಗೆ ಕಾವು ಕೊಡಕ್ ಮಾಡ್ಬಿಟ್ಟು ನೈಸ್ ಮಾಡಿ ಬಿಟ್ಟಿರೋದು. ಏನು ಗೊತ್ತಾ ರೈತಿ ಕಂಡ್ಬಿಟ್ಟಿದೆ. ನಾ ಹೇಳ್ದಂಗೆ ಕೇಳು, ಹೋಗು. ಯಾರೇ ಕರಿಯಾಗಿ ಕೊಟ್ಟೋಗ್ಲಿ, ನಿನ್ನ ಜೀವನ ಸತ್ತಾಗಿರ್ಬೇಕು ತಾನೆ. ನಾ ಹೇಳ್ದಂಗೆ ಹೋಗು. ಸತ್ತ ಮಳ್ಳೆ ಮಾಡು. ಅಯ್ಯೋ ಹೋಗಿ. ಜಮುನಿ, ಬಂದ್ಯಾ? ಒಂದು ಸ್ವಲ್ಪ ಶಾಖ ಕೊಡು.
ಜಮುನಿ ಯಾಕೋ ಕಾವು ಜಾಸ್ತಿ ಆಗಿದೆ. ಹೌದಾ ಯಜಮಾನ್ರೆ? ಯಜಮಾನ್ರೆ ಮುಲಾಮ್ ಹಚ್ಚಲಾ? ಮುಲಾಮ ಸರಿ ಸರಿ ಹಚ್ಚು. ಈಗ ಸ್ವಲ್ಪ ತಣ್ಣಗಾಗ್ತಿದೆ ನೋಡ. ಇಲ್ಲೊಂಚೂರು ಯಜಮಾನ್ರೆ ನಿಧಾನವಾಗಿ ಹಾಕ್ಸಿ. ಎಷ್ಟು ಪ್ರಯತ್ನ ಪಟ್ಟರು ಪಟ ಹಾರ್ತಾನೆ ಇಲ್ಲ ಮನೆ. ಇಲ್ಲಿ ಕೊಡಿ ನೋಡೋಣ. ಇಷ್ಟು ಚಿಕ್ಕದಾಗಿ ದಾರ ಬಿಟ್ರೆ ನಿಮ್ ಗಾಳಿಪಟ ಹೇಗೆ ಹಾರ್ಬೇಕು ಹೇಳಿ? ದಾರ ಸರಿಗೆ ಇಟ್ಕೊಳ್ಳಿ. ಹಾಂ, ಇದೇನಿದು ಚಿಕ್ಕ ಯಜಮಾನ್ರೆ, ಮೈಗೆಲ್ಲ ದಾರ ಸುತ್ಕೊಂಡ್ಬಿಟ್ಟಿದಿರಲ್ಲ. ಕೊಡಿ ಇಲ್ಲಿ. ಇದಿಟ್ಕೊಳ್ಳಿ. ಹಾರಿಸ್ತೆ. ದಾರ ಇಟ್ಕೊಳ್ಳಿ. ಹಾರಿಸ್ಲಾ? ಯಜಮಾನ್ರೆ ಯಜಮಾನ್ರೆ ಎದ್ದೇಳಿ. ಏನಾಯ್ತು ಯಜಮಾನ್ರೆ? ಚಿಕ್ಕ ಯಜಮಾನ್ರೆ ಏನಾಯ್ತು ನಿಮ್ಗೆ? ಚಿಕ್ಕ ಯಜಮಾನ್ರೆ ಎದ್ದೇಳಿ. ಚಿಕ್ಕ